ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಬ್ರ್ಯಾಂಡ್ ಅವರ ಫೇಸ್ ವಾಶ್, ಮಾಯಶ್ಚರೈಸರ್ ಮತ್ತು ಸೀರಮ್ ಬಗ್ಗೆ ರಿವ್ಯೂನ ಕೊಡ್ತಾ ಇದ್ದೀನಿ. ಸೊ ತುಂಬ ದಿನದಿಂದಲೇ ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಒಂದಷ್ಟು ಜನ ನನಗೆ ಕಮೆಂಟ್ ಕೂಡ ಮಾಡ್ತಾ ಇದ್ರು. ಸೊ ಈ ಬಗ್ಗೆ ನನಗೆ ವಿಡಿಯೋ ಮಾಡಿ, ಸೊ ಈ ಬ್ರ್ಯಾಂಡ್ ಅವ್ರದ್ದು, ಬಿಕಾಸ್ ಇದು ತುಂಬಾ ಟ್ರೆಂಡಿ ಆಗಿಬಿಟ್ಟಿದೆ. ಸೊ ಎಲ್ಲರೂ ಕೂಡ ಯೂಸ್ ಮಾಡ್ತಾ ಇದ್ದಾರೆ, ನಾವು ಕೂಡ ಯೂಸ್ ಮಾಡ್ಬೋದಾ, ಸೊ ಯಾರಿಗೆ ಸೂಟ್ ಆಗುತ್ತೆ, ಸೊ ನಮಗೆ ಡೀಟೇಲ್ ಆಗಿ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ. ಸೊ ಯಾಕೆ ಈ ಒಂದು ಟಾಪಿಕ್ ಬಗ್ಗೆ ಬೇಗ ವಿಡಿಯೋ ಮಾಡಿಲ್ಲ, ಯಾಕೆ ಹೋಲ್ಡಲ್ಲಿ ಇಟ್ಟಿದೆ ಅಂತ ಹೇಳಿದ್ರೆ, ಸುಮ್ಮನೆ ಹಾಗೇ ನಿಮಗೆ ರಿವ್ಯೂನ ಕೊಡಬಾರ್ದು ಅಲ್ವಾ. ಸೊ ಏನು ಅಂದರೆ ಈ ಬ್ರ್ಯಾಂಡ್ ಅವ್ರು ಹೇಳಿರ್ತಾರೆ, ಸೊ ಅದನ್ನೇ ನಿಜ ಅಂತ ಹೇಳಿಬಿಟ್ಟು ನಾನು ಹೇಳಿದ್ರೆ ಅಂದರೆ ಎಷ್ಟೋ ಜನ ನೋಡ್ತಾ ಇರ್ತೀರಾ. ಸೊ ನಾವು ಹೇಳೋದನ್ನ ನೀವು ಹೌದು ಅಂತ ಹೇಳಿ ನಂಬಿಟ್ಟು ನೀವು ಪ್ರಾಡಕ್ಟ್ಸ್ಗಳನ್ನು ತೊಗೊಂಡು ಯೂಸ್ ಮಾಡ್ತೀರಾ. ಕೆಲವರು ಸೈಡ್ ಎಫೆಕ್ಟ್ ಆಗ್ಬೋದು. ಸೊ ಅದನ್ನೇ ಡಾಕ್ಟರ್ ಹತ್ರ ಕೇಳಿದಾಗ ಅವ್ರು ಏನು ಹೇಳ್ತಾರೆ ಅದನ್ನು ನಾನು ನಿಮಗೆ ಹೇಳಿದ್ರೆ ಅದು ನಿಜ ಇರುತ್ತೆ ಅಲ್ವಾ. ಸೊ ಡಾಕ್ಟರ್ಗಿಂತ ಬೇರೆ ಯಾರೂ ದೊಡ್ಡೋರಿಲ್ಲ ಅಂತಲೇ ಹೇಳ್ಬೋದು. ಬಿಕಾಸ್ ಡಾಕ್ಟರ್ಸ್ಗೆಲ್ಲರಿಗೂ ಕೂಡ ನಾಲೆಡ್ಜ್ ಇರುತ್ತೆ, ಅವ್ರಿಗೆ ಗೊತ್ತಿರುತ್ತೆ. ಸೊ ಈ ಒಂದು ಯಾವ್ದಾರ ಪ್ರಾಡಕ್ಟ್ಸ್ ಬಗ್ಗೆ ನೀಟಾಗಿ ಗೊತ್ತಿರುತ್ತೆ, ನಾಲೆಡ್ಜ್ ಇರುತ್ತೆ ಅಲ್ವಾ. ಸೊ ಅದನ್ನು ಯೂಸ್ ಮಾಡಬೇಕಾ ಬೇಡ ಅಂತ ಹೇಳಿ. ಸೊ ನಾನು ಇದನ್ನು ಡಾಕ್ಟರ್ ಹತ್ರ ಕೇಳಿದಾಗ ಅವರು ಬೇಗ ನನಗೆ ತಿಳಿಸ್ಕೊಟ್ಟಿಲ್ಲ, ಓಕೆನಾ. ಸ್ವಲ್ಪ ಡಿಲೇ ಆಯಿತು, ಬಟ್ ನನಗೆ ಒಂದಷ್ಟು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಸೊ ಮಾಯಶ್ಚರೈಸರ್ ಮತ್ತು ಫೇಸ್ ವಾಶ್ ಮತ್ತು ಸೀರಮ್ ಬಗ್ಗೆ ಇವತ್ತು ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಫ್ ಇನ್ ಕೇಸ್ ಯಾರೆಲ್ಲ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಲ್ವಾ, ನಿಮಗೆ ಹೆಲ್ಪ್ ಆಗ್ಬೋದು. ಸೊ ವಿಡಿಯೋ ಕೊನೆ ತನಕ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡಬೇಡಿ. ಆ್ಯಂಡ್ ಫ್ರೆಂಡ್ಸ್, ಸ್ವಲ್ಪ ವಾಯ್ಸ್ ನನಗೆ ಸ್ವಲ್ಪ ಪ್ರಾಬ್ಲಮ್ ಇದೆ, ಹುಷಾರಿಲ್ಲ. ಸೊ ಗಂಟಲೆಲ್ಲ ಕಟ್ಬಿಟ್ಟಿದೆ. ಸೊ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ನೀಟಾಗಿ ಕೇಳಿಸತ್ತೋ ಅಥವಾ ಕೇಳಿಸಲ್ವೋ, ಅಥವಾ ನಿಮ್ಗೇನಾದರೂ ಡಿಸ್ಟರ್ಬ್ ಏನಾದ್ರು ಅನಿಸ್ತಿತ್ತು ಅಂತ ಹೇಳಿದ್ರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬಿಕಾಸ್ ಹುಷಾರಿಲ್ಲ ಅಷ್ಟೇ ಆಯಿತಾ. ಸೊ ಅಡ್ಜಸ್ಟ್ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಹಾಗಾದರೆ ಒಂದೊಂದೇ ಪ್ರಾಡಕ್ಟ್ ಬಗ್ಗೆ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಫ್ರೆಂಡ್ಸ್, ಇನ್ನೊಂದು ಹೇಳೋದು ಮರ್ತೆ, ಏನು ಅಂತ ಹೇಳಿದ್ರೆ ನಾನೀಗ ಒಂದೊಂದೇ ಪ್ರಾಡಕ್ಟ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಅಲ್ವಾ. ಸೊ ಫೈನಲ್ ಆಗಿ ನಾನು ರೇಟಿಂಗ್ಸ್ ಕೂಡ ಹೇಳ್ತೀನಿ. ಲೈಕ್ ಆ ಒಂದು ಪ್ರಾಡಕ್ಟು ವೆರಿ ಬ್ಯಾಡು ಅಥವಾ ಬ್ಯಾಡ್, ಗುಡ್, ವೆರಿ ಗುಡ್, ಎಕ್ಸಲೆಂಟ್, ಸೊ ಈ ರೀತಿ ನಿಮಗೆ ರೇಟಿಂಗ್ಸ್ ಕೊಡ್ತೇನೆ. ಸೊ ಇದ್ರ ಮೂಲಕ ನಿಮಗೇ ಒಂದು ಐಡಿಯಾ ಬರುತ್ತೆ. ಸೊ ಇದನ್ನು ನಾವು ಯೂಸ್ ಮಾಡ್ಬೋದಾ ಅಥವಾ ಮಾಡಬಾರ್ದಾ ಅಂತ ಹೇಳಿ, ಓಕೆನಾ. ಸೊ ಇದನ್ನು ನೀಟಾಗಿ ತಿಳ್ಕೊಳ್ಳಿ. ಸೊ ಹಾಗಾಗಿ ಫುಲ್ ವಿಡಿಯೋ ನೋಡಿ. ಫ್ರೆಂಡ್ಸ್, ಈಗ ನಾನು ಫಸ್ಟು ಫೇಸ್ ವಾಶ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಫೇಸ್ ವಾಶಲ್ಲಿ 2 ಟೈಪ್ಸ್ ಇದೆ, ರಿಫ್ರೆಶಿಂಗ್ ಫೇಸ್ ವಾಶ್ ಮತ್ತು ಮಾಯಶ್ಚರೈಸಿಂಗ್ ಫೇಶಿಯಲ್ ವಾಶ್ ಅಂತ. ಸೊ 2 ಟೈಪ್ಸ್ ಇದೆ. ಈಗ ಫಸ್ಟ್ ಬಂದ್ಬಿಟ್ಟು ಸಿಂಪಲ್ ರಿಫ್ರೆಶಿಂಗ್ ಫೇಸ್ ವಾಶ್ ಬಗ್ಗೆ ತಿಳಿಸ್ಕೊಡ್ತೇನೆ. ಫ್ರೆಂಡ್ಸ್, ಕಾಣಿಸ್ತಿದೆ ಅಲ್ವಾ, ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಒಂದು ಫೇಸ್ ವಾಶ್ನ ನೀವೇನಾದ್ರು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಇದು ತುಂಬಾ ನಿಮಗೆ ಒಂಥರ ಜೆಂಟಲ್ ರೂಪದಲ್ಲಿರುತ್ತೆ, ತುಂಬಾ ಸೌಮ್ಯವಾಗಿರುತ್ತೆ ಅಂತಲೇ ಹೇಳ್ಬೋದು ನೀವು ಯೂಸ್ ಮಾಡಿದಾಗ. ಆ್ಯಂಡ್ ತುಂಬ ಬೇಗ ಕ್ವಿಕ್ಕಾಗಿ ಡೀಪಾಗಿ ಅಬ್ಸರ್ವ್ ಆಗುತ್ತೆ. ಸೊ ನಿಮ್ಗೆ ಯಾವುದೇ ರೀತಿ ಇರಿಟೇಷನ್ ಅಥವಾ ಡ್ರೈನೆಸ್ ಏನು ಕೂಡ ಅನಿಸೋದಿಲ್ಲ. ತುಂಬಾ ಸಾಫ್ಟ್, ತುಂಬಾ ಮೈಲ್ಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಬಿಕಾಸ್ ಇದರಲ್ಲಿ ವಿಟಮಿನ್ B5 ಮತ್ತು ವಿಟಮಿನ್ E ಇದೆ, ಓಕೆನಾ. ಸೊ ಹಾಗಾಗಿ ನಿಮ್ಮ ಸ್ಕಿನ್ನಲ್ಲಿರುವಂಥ ಏನಾದ್ರು ಕೊಳೆಗಳು ಮತ್ತು ಎಕ್ಸ್ಟ್ರಾ ಆಯಿಲಿನೆಸ್ಸು ಅಥವಾ ಇಂಪ್ಯೂರಿಟೀಸು, ಸೊ ಈ ರೀತಿಯಲ್ಲೆಲ್ಲ ನಿಮ್ಗೆ ಏನಾದ್ರು ಫೇಸಲ್ಲಿ ಇತ್ತು ಅಂತ ಹೇಳಿದ್ರೆ ಅದನ್ನೆಲ್ಲದನ್ನು ಕೂಡ ತೆಗೆದು ಹಾಕತ್ತೆ ಅಂತಲೇ ಹೇಳ್ಬೋದು. ಮತ್ತು ನಿಮ್ಮ ಸ್ಕಿನ್ನಲ್ಲಿ ನ್ಯಾಚುರಲ್ ಮಾಯ್ಶ್ಚರ್ ಏನು ಬ್ಯಾಲೆನ್ಸ್ ಇರುತ್ತೆ ನೋಡಿ, ಸೊ ಅದು ಹಾಗೇ ಬ್ಯಾಲೆನ್ಸ್ ಮಾಡುತ್ತೆ ಆಯಿತಾ. ಅಂದರೆ ಡ್ರೈನೆಸ್ ಆಗೋದು, ಸೊ ಆ ರೀತಿಲಿ ಇರೋದಿಲ್ಲ. pH ವ್ಯಾಲ್ಯೂ ಎಷ್ಟು ನಾರ್ಮಲಾಗಿ ಎಲ್ರಿಗೂ ಇರುತ್ತೆ ನೋಡಿ, ಅದು ನ್ಯಾಚುರಲ್ ಹಾಗೆ ಇರೋ ಹಾಗೆ ಮೇಂಟೈನ್ ಮಾಡುತ್ತೆ, ಡ್ರೈನೆಸ್ ಏನು ಕೂಡ ಕೊಡೋದಿಲ್ಲ. ಆ್ಯಂಡ್ ಇದನ್ನು ನೀವು ಯೂಸ್ ಮಾಡಿದಾಗ ನಿಮ್ಗೆ ಒಂದು ರೀತಿ ರಿಫ್ರೆಶ್ಡ್ ಫೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಸ್ಕಿನ್ ತುಂಬಾ ಸ್ಮೂತ್, ತುಂಬಾ ಸಾಫ್ಟ್, ತುಂಬಾ ಹೈಡ್ರೇಟ್ ಆಗಿ ಕಾಣಿಸುತ್ತೆ, ಓಕೆನಾ. ಆ್ಯಂಡ್ ಈ ಒಂದು ಫೇಸ್ ವಾಶ್ ಯಾರಿಗೆಲ್ಲ ಸೂಟಬಲ್ ಆಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಸ್ಕಿನ್ ಏನಾದ್ರು ನಾರ್ಮಲ್ ಸ್ಕಿನ್, ಡ್ರೈ ಸ್ಕಿನ್ ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್, ಸೊ ಈ 3 ಸ್ಕಿನ್ ಟೈಪ್ ಅವ್ರಿಗೆ ಮಾತ್ರ ಈ ಒಂದು ಫೇಸ್ ವಾಶ್ ನಿಮಗೆ ಸೂಟ್ ಆಗುತ್ತೆ, ಓಕೆನಾ. ಸೊ ಈ 3 ಬಿಟ್ಟು ನಿಮ್ದು ಏನಾದರೂ ಕಾಂಬಿನೇಷನ್ ಸ್ಕಿನ್ ಅಥವಾ ಆಯಿಲಿ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ನಿಮಗೆ ಸೂಟ್ ಆಗೋದಿಲ್ಲ. ನಾರ್ಮಲ್, ಡ್ರೈ ಮತ್ತು ಸೆನ್ಸಿಟಿವ್ ಸ್ಕಿನ್ ಅವರಿಗೆ ಸೂಟ್ ಆಗುತ್ತೆ, ಓಕೆನಾ. ಸೊ ಓವರಾಲ್ ಆಗಿ ಈ ಒಂದು ಫೇಸ್ ವಾಶ್ ಬಗ್ಗೆ ಹೇಳಬೇಕಂದ್ರೆ ಇದೊಂದು ಎಕ್ಸಲೆಂಟ್ ಫೇಸ್ ವಾಶ್ ಅಂತಲೇ ಹೇಳ್ಬೋದು, ಓಕೆನಾ. ಸೊ ಆರಾಮಾಗಿ ಯೂಸ್ ಮಾಡ್ಬೋದು. ಈ 3 ನಿಮ್ದೇನೋ ಸ್ಕಿನ್ ಟೈಪ್ ಇತ್ತು ಅಂತ ಹೇಳಿದ್ರೆ ದಿಸ್ ಇಸ್ ಒನ್ ಇಸ್ ಎಕ್ಸಲೆಂಟ್. ಆ್ಯಂಡ್ ಈಗ ಸೆಕೆಂಡ್ ಫೇಸ್ ವಾಶ್ ಬಂದು ಸಿಂಪಲ್ ಮಾಯಶ್ಚರೈಸಿಂಗ್ ಫೇಶಿಯಲ್ ವಾಶ್ ಅಂತ ಕಾಣಿಸ್ತಿದೆ ಅಲ್ವಾ. ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಒಂದು ಫೇಸ್ ವಾಶ್ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಅಂಡ್ ತುಂಬಾ ಮಾಯ್ಶ್ಚರ್ ಮತ್ತು ತುಂಬಾ ನರೀಶ್ ಕೊಡುತ್ತೆ ನಿಮ್ಮ ಸ್ಕಿನ್ಗೆ ಅಂತಲೇ ಹೇಳ್ಬೋದು. ಬಿಕಾಸ್ ಇದರಲ್ಲಿ ತುಂಬಾ ಎನ್ರಿಚ್ಡ್ ಆಗಿ ವಿಟಮಿನ್ B5 ಮತ್ತು E ಇದೆ. ಸೊ ಹಾಗಾಗಿ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ. ಆ್ಯಂಡ್ ಈ ಫೇಸ್ ವಾಶ್ ನಿಮಗೆ ಕ್ರೀಮಿ ಟೆಕ್ಸ್ಚರಲ್ಲಿ ಇರುತ್ತೆ, ಓಕೆನಾ. ನಿಮಗೆ ಜೆಲ್ ರೂಪದಲ್ಲಿ ಇರೋದಿಲ್ಲ, ಕ್ರೀಮಿ ಟೆಕ್ಸ್ಚರಲ್ಲಿ ಇರುತ್ತೆ. ಸೊ ನೀವೇನಾರ ಈ ಒಂದು ಫೇಸ್ ವಾಶ್ನ ಯೂಸ್ ಮಾಡಿದಾಗ ನಿಮಗೆ ಜೆಂಟಲ್ ಆಗಿ ಅನಿಸೋದಿಲ್ಲ, ಅಂದರೆ ನಿಮಗೆ ತುಂಬ ಸೌಮ್ಯವಾಗಿ ಏನು ಅಂತ ಅನಿಸೋದಿಲ್ಲ. ಕ್ರೀಮಿ ಟೆಕ್ಸ್ಚರ್ ಇರೋದ್ರಿಂದ ಸ್ವಲ್ಪ ನಿಮಗೆ ಲೈಟಾಗಿ ಹಾಶ್ ಅಂತ ಅನಿಸ್ಬೋದು ಅಷ್ಟೇ. ಸೊ ಅದು ಬಿಟ್ಟು ನಿಮಗೆ ಇದು ಜೆಂಟಲ್ ಆಗಿ ಏನು ಅನಿಸೋದಿಲ್ಲ. ಸೊ ನಿಮ್ಮ ಫೇಸಲ್ಲಿ ಏನಾದರೂ ಕೊಳೆ ಏನಾದರೂ ಇತ್ತು ಅಥವಾ ಇಂಪ್ಯೂರಿಟೀಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದನ್ನೆಲ್ಲದೂ ಕೂಡ ಕ್ಲೀನ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಕೂಡ ಅಷ್ಟೇ ಡರ್ಮಟಾಲಜಿ ಟೆಸ್ಟೆಡ್ ಆಗಿದೆ, ಕೆಮಿಕಲ್ಸ್ ಎಲ್ಲದೂ ಕೂಡ ಫ್ರೀ ಇದೆ ಆಯಿತಾ.
ಸೊ ಇವಾಗ ಓವರಾಲ್ ಆಗಿ ಈ ಒಂದು ಫೇಸ್ ವಾಶು ಎಷ್ಟು ರೇಟಿಂಗ್ ಕೊಡ್ಬೋದು ಅಂತ ಹೇಳಿದ್ರೆ ವೆರಿ ಗುಡ್ ಆಗಿ ಕೊಡ್ಬೋದು. ಓಕೆನಾ, ಎಕ್ಸಲೆಂಟ್ ಏನು ಬರೋದಿಲ್ಲ, ವೆರಿ ಗುಡ್ ಆಗಿ ಕೊಡ್ಬೋದು. ಆ್ಯಂಡ್ ಈ ಒಂದು ಫೇಸ್ ವಾಶ್ ಯಾರಿಗೆ ಸೂಟ್ ಆಗುತ್ತೆ ಅಂತ ಹೇಳಿದ್ರೆ ನಾರ್ಮಲ್ ಸ್ಕಿನ್ ಅವ್ರಿಗೆ ಅಥವಾ ಕಾಂಬಿನೇಷನ್ ಸ್ಕಿನ್ ಅವ್ರಿಗೆ. ಸೊ ಇವರಿಬ್ಬರಿಗೆ ನಿಮಗೆ ಸೂಟ್ ಆಗುವಂಥದ್ದು, ಬೇರೆ ಸ್ಕಿನ್ ಟೈಪ್ ಅವ್ರಿಗೆ ಸೂಟ್ ಆಗೋದಿಲ್ಲ ಆಯ್ತಾ. ಆ್ಯಂಡ್ ಈಗ ನೆಕ್ಸ್ಟ್ ಬಂದು ಮಾಯಶ್ಚರೈಸರ್. ಸೊ ಮಾಯಶ್ಚರೈಸರಲ್ಲೂ ಕೂಡ 2 ಟೈಪ್ಸ್ ಇದೆ. ಸೊ ಫಸ್ಟ್ ಒನ್ ಬಂದು ಹೈಡ್ರೇಟಿಂಗ್ ಲೈಟ್ ಮಾಯಶ್ಚರೈಸರ್ ಅಂತ, ಆ್ಯಂಡ್ ಸೆಕೆಂಡ್ ಬಂದು ಪ್ರೊಟೆಕ್ಟಿಂಗ್ ಲೈಟ್ ಮಾಯಶ್ಚರೈಸರ್ ಅಂತ. ಓಕೆನಾ, ಸೊ 2 ಟೈಪ್ಸ್ ಇದೆ. ಈಗ ಫಸ್ಟ್ ಬಂದ್ಬಿಟ್ಟು ಸಿಂಪಲ್ ಹೈಡ್ರೇಟಿಂಗ್ ಲೈಟ್ ಮಾಯಶ್ಚರೈಸರ್. ಸೊ ಈ ಬಗ್ಗೆ ತಿಳಿಸ್ಕೊಡ್ತೇನೆ. ಸೊ ಈ ಒಂದು ಮಾಯಶ್ಚರೈಸರ್ ಬ್ರ್ಯಾಂಡ್ನವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ತುಂಬಾ ಹೈಡ್ರೇಷನ್ ಮಾಡುತ್ತೆ, ಅದರಲ್ಲೂ ಕೂಡ ನಿಮಗೆ 12 ಅವರ್ಸ್ ಮಾಯಶ್ಚರೈಸೇಷನ್ ಕೊಡುತ್ತೆ ನಿಮ್ಮ ಫೇಸ್ಗೆ ನೀವೇನಾದರೂ ಈ ಒಂದು ಮಾಯಶ್ಚರೈಸರ್ ಅಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ. ಆ್ಯಂಡ್ ಆಲ್ಸೋ ಇದರಲ್ಲಿ ಪರ್ಫ್ಯೂಮ್ಸ್ ಎಲ್ಲ ಏನಿರುತ್ತೆ ಅಂದರೆ ಕೆಮಿಕಲ್ಸ್ ಏನು ಕೂಡ ಇರೋದಿಲ್ಲ, ತುಂಬಾ ಲೈಟ್ ವೆಯ್ಟ್ ಆಗಿರುತ್ತೆ. ಸೊ ನಿಮ್ಮ ಸ್ಕಿನ್ ತುಂಬಾ ನರೀಶ್ ಮಾಡುತ್ತೆ, ತುಂಬಾ ಹೈಡ್ರೇಷನ್ ಕೊಡುತ್ತೆ, ತುಂಬ ಸಾಫ್ಟ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ ಇದರಲ್ಲಿ ಯಾವುದೇ ರೀತಿ ಆ್ಯಡೆಡ್ ಕಲರ್ಸ್ ಏನು ಕೂಡ ಇಲ್ಲ. ಸೊ ನೋ ಆ್ಯಡೆಡ್ ಕಲರ್ಸ್ ಅಂತ ಹೇಳಿದ್ದಾರೆ. ಸೊ ಈ ಒಂದು ಮಾಯಶ್ಚರೈಸರ್ ಎಲ್ಲ ಸ್ಕಿನ್ ಟೈಪ್ವರೆಗೂ ಕೂಡ ಸೂಟಬಲ್ ಆಗುತ್ತೆ. ಸೊ ನಿಮ್ದು ಯಾವುದೇ ಸ್ಕಿನ್ ಟೈಪ್ ಆಗಿರ್ಬೋದು, ಅಲರ್ಜಿ ಪ್ರೋನ್ ಸ್ಕಿನ್ ಆಗಿರ್ಬೋದು, ಸೆನ್ಸಿಟಿವ್ ಆಗಿರ್ಬೋದು, ಸೊ ಯಾವುದೇ ಸ್ಕಿನ್ ಟೈಪ್ ಆದರೂ ನಿಮಗೆ ಸೂಟ್ ಆಗುತ್ತೆ. ಬಿಕಾಸ್ ಇದರಲ್ಲಿ ಎನ್ರಿಚ್ಡ್ ಆಗಿ ವಿಟಮಿನ್ಸ್ಗಳನ್ನು ಆ್ಯಡ್ ಮಾಡಿದಾರಂತೆ. ಸೊ ಹೇಳಬೇಕಂದ್ರೆ ನಿಮಗೆ ವಿಟಮಿನ್ ಇ, ವಿಟಮಿನ್ B5, ಸೊ ಈ ರೀತಿಯಲ್ಲಿ ನಿಮಗೆ ಎನ್ರಿಚ್ಡ್ ಆಗಿ ವಿಟಮಿನ್ಸ್ಗಳೆಲ್ಲದೂ ಕೂಡ ಇದೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಿಮಗೆ ತುಂಬಾ ಹೈಡ್ರೇಷನ್ ಡೀಪ್ ಆಗಿ ಕೊಡುತ್ತೆ ಮತ್ತು ನರಿಶ್ಮೆಂಟ್ ಮಾಡುತ್ತೆ, ನಿಮ್ಮ ಸ್ಕಿನ್ ತುಂಬಾ ಸ್ಮೂತ್ ಮಾಡುತ್ತೆ, ಯಾವುದೇ ರೀತಿ ಕೆಮಿಕಲ್ಸ್ ಇಲ್ಲ ಅಂತ ಹೇಳಿ ಬ್ರ್ಯಾಂಡ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಬಟ್ ಡಾಕ್ಟರ್ ಈ ಬಗ್ಗೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಸೊ ಇದು ನೀವು ನಿಮ್ಮ ಫೇಸ್ಗೆ ನೀವೇನಾರು ಈ ಒಂದು ಮಾಯಶ್ಚರೈಸರ್ ಏನಾರು ಅಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಹೈಡ್ರೇಷನ್ ಕೊಡೋದಿಲ್ಲ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ. ಓಕೆನಾ, ಲೈಕ್ ಅಂದರೆ ನಿಮಗೆ ಹೈಡ್ರೇಷನ್ ಮಾಯಶ್ಚರೈಸರ್ ನಿಮಗೆ ಕೊಡೋದಿಲ್ಲ, ನಿಮ್ಮ ಸ್ಕಿನ್ ಯಾವುದೇ ರೀತಿ ಸಾಫ್ಟ್ ಸ್ಮೂತ್ ಏನು ಕೂಡ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಅದ್ರ ಬದಲು ನೀವು ನಿಮ್ಮ ಸ್ಕಿನ್ ಟೈಪ್ಗೆ ಸೂಟಬಲ್ ಆಗುವಂಥ ಬೇರೆ ಮಾಯಶ್ಚರೈಸರ್ನ ನೀವು ಚೂಸ್ ಮಾಡೋದು ಬೆಸ್ಟ್ ಅಂತ ಹೇಳಿದ್ದಾರೆ. ಸೊ ಇದನ್ನು ನೀವು ಯೂಸ್ ಮಾಡಿದಾಗ ಒಂದು ರೀತಿ ಏನು ಅಪ್ಲೈನೇ ಮಾಡಿಲ್ಲ ಅನ್ನೋಷ್ಟು ಫೀಲ್ ಕೊಡುತ್ತಂತೆ. ಅಂದರೆ ಕ್ವಿಕ್ಕಾಗಿ ಅಬ್ಸರ್ವ್ ಆಗುತ್ತೆ ಅಥವಾ ಎಣ್ಣೆ ಜಿಡ್ಡು ಥರ ಅನಿಸುತ್ತೆ, ಆ ರೀತಿಲಲ್ಲ. ಸೊ ನೀವೇನೋ ಹಚ್ಕೊಂಡೇ ಇಲ್ಲ, ಸುಮ್ಮನೆ ಏನೋ ಇದ್ದೀರಾ, ಸೊ ನಿಮ್ಗೆ ಒಂದು ರೀತಿ ಏನೋ ಡ್ರೈನೆಸ್ ಎಲ್ಲ ಅನಿಸ್ಬೋದು. ಸೊ ಆ ರೀತಿ ನಿಮ್ಗೇನು ಹೈಡ್ರೇಷನೇ ಕೊಡೋದಿಲ್ಲ, ಇದು ಒಂದು ರೀತಿ ಗುಡ್ ವೇ ಅಲ್ಲ ಅಂತ ಹೇಳಿ ನನಗೆ ತಿಳಿಸ್ಕೊಟ್ಟಿದ್ದಾರೆ. ಓಕೆನಾ, ಸೊ ಓವರಾಲ್ ಆಗಿ ಈ ಒಂದು ಮಾಯಶ್ಚರ್ ಬಗ್ಗೆ ಎಷ್ಟು ರೇಟಿಂಗ್ ಕೊಡ್ಬೋದು ಅಂತ ಹೇಳಿದ್ರೆ ಬ್ಯಾಡ್ ಅಂತ ಕೊಡ್ಬೋದು. ಸೊ ನಿಮ್ಮ ಸ್ಕಿನ್ ಟೈಪ್ ಯಾವುದು ಬೆಸ್ಟ್ ಇರುತ್ತೆ ನೀವು ಆ ಒಂದು ಮಾಯಶ್ಚರೈಸರ್ನ ನೀವು ಯೂಸ್ ಮಾಡ್ಬೋದು. ಸೊ ಇದು ಬೇಡ ಅಂದರೆ ಬ್ಯಾಡ್ ಅಂತ ಹೇಳಿ ರೇಟಿಂಗ್ಸ್ನ ಕೊಡ್ಬೋದು ಫ್ರೆಂಡ್ಸ್. ಓಕೆನಾ, ಆ್ಯಂಡ್ ನೆಕ್ಸ್ಟ್ ಮಾಯಶ್ಚರೈಸರ್ ಬಂದ್ಬಿಟ್ಟು ಪ್ರೊಟೆಕ್ಟಿಂಗ್ ಲೈಟ್ ಮಾಯಶ್ಚರೈಸರ್ ಅಂತ ಕಾಣಿಸ್ತಿದೆ ಅಲ್ವಾ, ಪ್ಯಾಕೇಜಿಂಗ್ ಈ ರೀತಿಲಿ ಇರುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಒಂದು ಮಾಯಶ್ಚರೈಸರ್ ಯೂಸ್ ಮಾಡೋದ್ರಿಂದ ಏನು ಬೆನಿಫಿಟ್ ಸಿಗುತ್ತೆ ಅಥವಾ ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ, ಸೊ ಇದು ತುಂಬಾ ಲೈಟ್ ವೆಯ್ಟ್ ಆಗಿರುತ್ತೆ. ಸೊ ನೀವು ಇದನ್ನು ಯೂಸ್ ಮಾಡೋದ್ರಿ ಅಂತ ಹೇಳಿದ್ರೆ ಯಾವುದೇ ರೀತಿ ಆಯಿಲಿನೆಸ್ ಅಂತ ಅನ್ಸೋದಿಲ್ಲ, ಅಂದರೆ ಜಿಡ್ಡು ಥರ ಅಂತ ಅನ್ಸೋದಿಲ್ಲ, ಎಣ್ಣೆ ಥರ ಅಂತ ಅನ್ಸೋದಿಲ್ಲ. ನಿಮ್ಮ ಫೇಸು ತುಂಬಾ ಕ್ವಿಕ್ಕಾಗಿ ಅಬ್ಸರ್ವ್ ಆಗುತ್ತೆ, ತುಂಬಾ ನಿಮಗೆ ಹೈಡ್ರೇಷನ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಇದರಲ್ಲಿ ಒಂದು ಸ್ಪೆಷಾಲಿಟಿ ಇದೆ, ಏನು ಅಂತ ಹೇಳಿದ್ರೆ SPF 15 ಇದೆ. ಓಕೆನಾ, ಅಂದರೆ ಸೂರ್ಯನ ಕಿರಣಗಳಿಂದನೂ ಕೂಡ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ, ಒಂದು ರೀತಿ ನಿಮಗೆ ಸನ್ಸ್ಕ್ರೀನ್ ರೀತಿ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು. SPF 15 ಇರೋದ್ರಿಂದ ಸನ್ ಪ್ರೊಟೆಕ್ಷನ್ ಸಿಗುತ್ತೆ, UV ರೇಸ್ ಮತ್ತು UVB ರೇಸ್ಗಳಿಂದ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಮತ್ತು ಈ ಒಂದು ಮಾಯಶ್ಚರೈಸರ್ ನೀವು ಯೂಸ್ ಮಾಡಿದ್ರೆ ಅಂತ ಹೇಳಿದ್ರೆ ನಿಮ್ಮ ಫೇಸ್ ತುಂಬಾ ಸ್ಮೂತಿಂಗ್, ತುಂಬಾ ಕಾಮಿಂಗ್ ಅಂತ ಅನ್ಸುತ್ತೆ. ಸೊ ಅದೇ ರೀತಿ ನಿಮಗೆ ಇರಿಟೇಷನ್ ಆಗಿರ್ಬೋದು ಅಥವಾ ರೆಡ್ನೆಸ್ ಅನ್ಸೋದು ಆ ರೀತಿ ಇರೋದಿಲ್ಲ. ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್, ತುಂಬಾ ಸ್ಮೂತ್ ಆಗುತ್ತೆ, ಬಿಕಾಸ್ ಇದು ತುಂಬಾ ಲೈಟ್ ವೆಯ್ಟ್ ಇದೆ ಆಯ್ತಾ. ಆ್ಯಂಡ್ ಇದರಲ್ಲಿ ವಿಟಮಿನ್ ಇ ಇದೆ, ಮತ್ತು ವಿಟಮಿನ್ B5 ಇದೆ, ಗ್ಲಿಸರಿನ್ ಇದೆ. ಸೊ ಹೀಗಾಗಿ ನಿಮ್ಮ ಸ್ಕಿನ್ ತುಂಬಾ ಹೈಡ್ರೇಷನ್ ಕೊಡುತ್ತೆ, ನೋಡಲಿಕ್ಕೆ ನಿಮ್ಮ ಸ್ಕಿನ್ ತುಂಬಾ ಹೆಲ್ದಿಯಾಗಿ ಕಾಣಿಸುತ್ತೆ, ಯಾವುದೇ ರೀತಿ ರೆಡ್ನೆಸ್ಸು ಏನು ಇರಿಟೇಷನ್ ಏನು ಕೂಡ ಬರೋದಿಲ್ಲ. ಸೊ ನಿಮ್ಮ ಸ್ಕಿನ್ ಒಂದು ರೀತಿ ಹೆಲ್ದಿಯಾಗಿ ತುಂಬ ಸಾಫ್ಟ್, ತುಂಬಾ ಸ್ಮೂತ್ ಕೊಡುತ್ತೆ. ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಮಾಯಶ್ಚರೈಸೇಷನ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಬ್ರ್ಯಾಂಡ್ ಅವ್ರು ಹೇಳಿದ್ದಾರೆ ಈ ಒಂದು ಮಾಯಶ್ಚರೈಸರ್ ಎಲ್ಲ ಸ್ಕಿನ್ ಟೈಪ್ವರೆಗೂ ಕೂಡ ಸೂಟ್ ಆಗುತ್ತೆ ಅಂತ ಹೇಳಿ. ಬಟ್ ಈ ಒಂದು ಮಾಯಶ್ಚರೈಸರ್ ಎಲ್ಲ ಸ್ಕಿನ್ ಟೈಪ್ವರೆಗೂ ಕೂಡ ಸೂಟ್ ಆಗೋದಿಲ್ಲ. ನಿಮ್ಮ ಸ್ಕಿನ್ ಏನಾದ್ರು ಕಾಂಬಿನೇಷನ್ ಸೆನ್ಸಿಟಿವ್ ಸ್ಕಿನ್ ಏನಾದ್ರು ಇತ್ತು ಮತ್ತು ಆಯಿಲಿ ಸೆನ್ಸಿಟಿವ್ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಮಾತ್ರ ನಿಮಗೆ ಸೂಟ್ ಆಗುತ್ತೆ. ಓಕೆನಾ, ಸೊ ಈ 2 ಸ್ಕಿನ್ ಟೈಪ್ವರೆಗೆ ಸೂಟ್ ಆಗೋದು ಬಿಟ್ಟರೆ ಬೇರೆ ಯಾರಿಗೂ ಕೂಡ ಸೂಟ್ ಆಗೋದಿಲ್ಲ. ಸೊ ಓವರಾಲ್ ಆಗಿ ಎಷ್ಟು ರೇಟಿಂಗ್ ಕೊಡ್ಬೋದು ಅಂತ ಹೇಳಿದ್ರೆ ಈ ಒಂದು ಮಾಯಶ್ಚರೈಸರು ಗುಡ್ ಅಂತ ಹೇಳ್ಬೋದು. ಓಕೆನಾ, ತುಂಬಾ ಗುಡ್ ಅಂದರೆ ವೆರಿ ಗುಡ್ ಏನು ಅಲ್ಲ, ಜಸ್ಟ್ ಗುಡ್ ಅಷ್ಟೇ ಈ ಒಂದು ಮಾಯಶ್ಚರೈಸರ್. ಸೊ ಈ ರೇಟಿಂಗ್ಸ್ನ ಕೊಡ್ಬೋದು ಅಂತ ಹೇಳಿ ಡಾಕ್ಟರ್ ಹೇಳಿದ್ದಾರೆ. ಆ್ಯಂಡ್ ಈಗ ನೆಕ್ಸ್ಟ್ ಬಂದು ಸೀರಮ್. ಸೊ ಸೀರಮ್ ಅಲ್ಲೂ ನಿಮಗೆ 2 ಟೈಪ್ ಸಿಗುತ್ತೆ. ಫಸ್ಟು 10% ನಿಯಾಸಿನಮೈಡ್ ಸೀರಮ್ ಆ್ಯಂಡ್ ಸೆಕೆಂಡ್ ಬಂದು 10% ವಿಟಮಿನ್ ಸಿ ಸೀರಮ್. ಓಕೆನಾ, ಸೊ ಈಗ ಫಸ್ಟ್ ಬಂದು 10% ನಿಯಾಸಿನಮೈಡ್ ಸೀರಮ್ ಬಗ್ಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈ ಸೀರಮ್ ನೀವೇನಾದ್ರು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಫೇಸಲ್ಲಿರುವಂಥ ಡಾರ್ಕ್ ಸ್ಪಾಟ್ಸ್ ಏನಿರುತ್ತೆ ಸೊ ಅದೆಲ್ಲದೂ ಕೂಡ ಕಡಿಮೆ ಮಾಡುತ್ತೆ, ಮತ್ತು ನಿಮ್ಮ
ಸ್ಕಿನ್ನ ಈವನ್ ಸ್ಕಿನ್ ಟೋನ್ ಆಗಿ ಕನ್ವರ್ಟ್ ಮಾಡುತ್ತೆ, ತುಂಬಾ ರೇಡಿಯಂಟ್ ಲುಕ್ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮ್ಗೆ ಏನಾದ್ರು ಪೋರ್ಸ್ ಲಾರ್ಜ್ ಸೈಜಲ್ಲಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದನ್ನ ಮಿನಿಮೈಸ್ ಮಾಡಿಬಿಟ್ಟು ನಿಮ್ಮ ಸ್ಕಿನ್ನ ತುಂಬಾ ಸ್ಮೂತ್ ಮಾಡುತ್ತೆ. ಏನಾದ್ರು ರಫ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ತುಂಬಾ ಸ್ಮೂತ್ ಆಗುತ್ತೆ. ಬಿಕಾಸ್ ಇದರಲ್ಲಿ ನಿಮಗೆ ಪ್ರೋ ವಿಟಮಿನ್ B5 ಇದೆ. ಸೊ ಹಾಗಾಗಿ ನಿಮಗೆ ಹೈಡ್ರೇಷನ್ ಕೂಡ ಸಿಗುತ್ತೆ, ತುಂಬಾ ಸಾಫ್ಟ್ನೆಸ್ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಒಂದು ಏನು ನೀವು ಸೀರಮ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಇದು ಬಿಗಿನರ್ಸ್ಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಓಕೆನಾ. ಸೊ ಬಿಗಿನರ್ಸ್ ಎಲ್ಲ ಯಾರೆಲ್ಲ ಸ್ಟಾರ್ಟಿಂಗಲ್ಲಿ ನೀವೀಗ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಲ್ವ, ಸೊ ಇದು ಬಿಗಿನರ್ಸ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ಸೊ ಬಿಗಿನರ್ಸರ್ಗೆ ಇದು ಗುಡ್ ಚಾಯ್ಸ್ ಅಂತಲೇ ಹೇಳ್ಬೋದು. ಸೊ ಇದು ತುಂಬಾ ಜೆಂಟಲ್ ಆಗಿ ನಿಮಗೆ ವರ್ಕ್ ಮಾಡುತ್ತೆ, ಅಂದರೆ ತುಂಬಾ ಸೌಮ್ಯವಾಗಿ ತುಂಬಾ ಮೃದುವಾಗಿ ನಿಮಗೆ ನಿಮ್ಮ ಸ್ಕಿನ್ ಒಳಗಡೆ ಇದು ಅಬ್ಸರ್ವ್ ಆಗುತ್ತೆ. ನಿಮ್ಗೆ ಯಾವುದೇ ರೀತಿ ಇರಿಟೇಷನ್ ರೆಡ್ನೆಸ್ ಏನು ಕೂಡ ಅನಿಸೋದಿಲ್ಲ. ಆ್ಯಂಡ್ ಇದು ನಾನು ಆಗಲೇ ಹೇಳಿದೆ ಮಾಯ್ಶ್ಚರೈಸಿಂಗ್ ಥರನೂ ನಿಮಗೆ ವರ್ಕ್ ಮಾಡುತ್ತೆ. ಇದರಲ್ಲಿ ಗ್ಲಿಸರಿನ್ ವಿಟಮಿನ್ ಇ ಎಲ್ಲ ಇರೋದ್ರಿಂದ ನಿಮಗೆ ತುಂಬಾ ಸ್ಮೂತ್ ಎಲ್ಲ ಕೊಡುತ್ತೆ, ಈವನ್ ಸ್ಕಿನ್ ಟೋನ್ ಎಲ್ಲ ಸಿಗುತ್ತೆ. ಓಕೆನಾ. ಆ್ಯಂಡ್ ಇವ್ರು ಹೇಳಿದರೆ ಇದು ಎಲ್ಲ ಸ್ಕಿನ್ ಟೈಪ್ವರೆಗೂ ಕೂಡ ಸೂಟ್ ಆಗುತ್ತೆ ಅಂತ ಹೇಳಿ. ಹೌದು, ಇದು ಎಲ್ಲ ಸ್ಕಿನ್ ಟೈಪ್ವರೆಗೂ ಕೂಡ ಸೂಟ್ ಆಗುತ್ತಂತೆ. ನಿಮ್ಗೆ ಯಾವುದೇ ಸ್ಕಿನ್ ಟೈಪ್ ಆಗಿರ್ಬೋದು, ಸೊ ಎಲ್ಲ ಸ್ಕಿನ್ ಟೈಪ್ವರೆಗೂ ಕೂಡ ಸೂಟ್ ಆಗುತ್ತೆ. ನೀವೇನಾರ ಬಿಗಿನರ್ಸ್ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ಇದು ಬೆಸ್ಟ್ ಒನ್ ಅಂತ ಹೇಳ್ಬೋದು. ಓಕೆನಾ. ಸೊ ನಿಮ್ಗೆ ಏನಾದ್ರು ಡಾರ್ಕ್ ಸ್ಪಾಟ್ಸ್ ಅನ್ಇವನ್ ಸ್ಕಿನ್ ಟೋನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಈ ಎರಡು ಪ್ರಾಬ್ಲಮ್ಸ್ಗೆ ಇದು ಬೆಸ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಓವರಾಲ್ ಆಗಿ ಈ ಒಂದು ರೇಟಿಂಗ್ಸ್ ಎಷ್ಟು ಇರ್ಬೋದು ಅಂತ ಹೇಳಿದ್ರೆ ವೆರಿ ಗುಡ್ ಆಗಿ ಕೊಡ್ಬೋದಂತೆ. ಓಕೆನಾ. ಸೊ ಎಕ್ಸಲೆಂಟ್ ಏನಿಲ್ಲ, ಜಸ್ಟ್ ವೆರಿ ಗುಡ್ ಆಗಿ ಕೊಡ್ಬೋದು. ಬಿಗಿನರ್ಸ್ಗೆ ಇದು ಓಕೆ ಆಯಿತಾ. ಸೊ ಈಗ ಆಲ್ರೆಡಿ ನೀವೇನಾರು ಯೂಸ್ ಮಾಡ್ತಾ ಇದ್ದೀರಾ ನಿಮ್ಮ ಸ್ಕಿನ್ ಟೈಪ್ಗೆ ನೋಡಿಕೊಂಡು ಅಂತ ಹೇಳಿದ್ರೆ ನೀವು ಅದನ್ನೇ ಕಂಟಿನ್ಯೂ ಮಾಡ್ಬೋದು. ನನ್ನ ಸಜೆಷನ್ನು ಡಾಕ್ಟರ್ ಕೂಡ ಅದನ್ನೇ ಹೇಳಿದ್ದಾರೆ. ಬಿಗಿನರ್ಸ್ ಇರೋರಿಗೆ ಇದು ಬೆಸ್ಟ್ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಈಗ ನೆಕ್ಸ್ಟ್ ಸೀರಮ್ ಬಂದು 10% ವಿಟಮಿನ್ ಸಿ ಸೀರಮ್ ಅಂತ. ಸೊ ಕಾಣಿಸ್ತಿದೆ ಅಲ್ವಾ, ಪ್ಯಾಕೇಜಿಂಗ್ ಈ ರೀತಿಲಿ ಇರುತ್ತೆ. ಈ ಒಂದು ಸೀರಮ್ ನೀವು ಯೂಸ್ ಮಾಡೋದ್ರಿಂದ ಏನು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಫೇಸ್ ಏನಾದ್ರು ತುಂಬ ಒಂದು ರೀತಿ ಏಜ್ ಆಗಿರೋ ಥರ ಏನಾದ್ರು ಕಾಣಿಸ್ತಿತ್ತು ಅಂತ ಹೇಳಿದ್ರೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಸ್ಕಿನ್ ತುಂಬಾ ಗ್ಲೋಯಿಂಗ್ ಸ್ಕಿನ್ ಆಗಿ ತುಂಬಾ ಯೂತ್ಫುಲ್ ಆಗಿ ಮಾಡುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಮಾಯ್ಶ್ಚರೈಸೇಷನ್ ಕೂಡ ಕೊಡುತ್ತೆ. ಈ ಒಂದು ನೀವೇನಾರ ಸೀರಮ್ ಯೂಸ್ ಮಾಡೋದ್ರಿ ಅಂತ ಹೇಳಿದ್ರೆ ಇದು ಅಷ್ಟೇ ನಾನ್ ಗ್ರೇಸಿ ಮತ್ತು ನಾನ್ ಸ್ಟಿಕ್, ಅಂದರೆ ಒಂದು ರೀತಿ ಆಯಿಲಿನೆಸ್ ಅನ್ಸೋದಿಲ್ಲ ಅಥವಾ ಜಿಡ್ ಥರ ಅನ್ಸೋದಿಲ್ಲ. ಸೊ ನಿಮಗೆ ಈಸಿಯಾಗಿ ಕ್ವಿಕ್ಕಾಗಿ ಅಬ್ಸರ್ವ್ ಆಗುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಸ್ಕಿನ್ ತುಂಬಾ ಬ್ರೈಟನ್ ಮಾಡುತ್ತೆ ಬಿಕಾಸ್ ಇದರಲ್ಲಿ ವಿಟಮಿನ್ ಸಿ ಇದೆ. ಅದರಲ್ಲೂ ಕೂಡ ನಿಮಗೆ 10% ವಿಟಮಿನ್ ಸಿನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಿಮ್ಗೆ ಏನಾರ ಏಜ್ ಸ್ಪಾಟ್ಸ್ ಏನಾರು ಇತ್ತು ಅಂದರೆ ಆ್ಯಂಟಿ ಏಜಿಂಗ್ ಏನಾರು ಇತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಕಡಿಮೆ ಮಾಡಿ ನಿಮ್ಮ ಸ್ಕಿನ್ ತುಂಬಾ ಗ್ಲೋಯಿಂಗ್ ಯೂತ್ಫುಲ್ ಆಗಿ ಇದೆ ಅಂತ ಹೇಳ್ಬಿಟ್ಟು ಬ್ರ್ಯಾಂಡ್ನವ್ರು ಹೇಳಿದ್ದಾರೆ. ಓಕೆನಾ. ಸೊ ಈಗ ಡಾಕ್ಟರ್ ಇದ್ರ ಬಗ್ಗೆ ಏನು ಹೇಳಿದ್ರು ಅಂತ ಹೇಳಿದ್ರೆ ಈ ಒಂದು ಸೀರಮಲ್ಲಿ 10% ವಿಟಮಿನ್ ಸಿ ಇಲ್ಲ ಅಂತೆ. ಓಕೆನಾ. ಸೊ ಅವ್ರ ಬ್ರ್ಯಾಂಡ್ ಅವ್ರು ಹೇಳಿರೋದು 10% ವಿಟಮಿನ್ ಸಿ ಸೀರಮ್ ಅಂತ ಹೇಳಿ ಇದನ್ನು ತಿಳಿಸ್ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ 10% ವಿಟಮಿನ್ ಸಿ ಇಲ್ಲ, ಇದರಲ್ಲಿ 2% ವಿಟಮಿನ್ ಸಿ ಅಷ್ಟೇ ಇರೋಂಥದ್ದು. ಮಿಕ್ಕಿದ 8% ಫೆರಲಿಕ್ ಆಸಿಡ್ ಮತ್ತು ವಿಟಮಿನ್ ಇ ಇದೆ ಅಂತೆ. ಓಕೆನಾ. ಸೊ ಹೀಗೆ ಡಿವೈಡ್ ಆಗಿರೋಂಥದ್ದು. ಸೊ ಇದು ನೀವೇನಾರು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ವೆರಿ ಮೈಲ್ಡ್ ಆಗಿ ನಿಮ್ಮ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗುತ್ತೆ, ಅಂದರೆ ಮೈಲ್ಡ್ ಆಗಿರುತ್ತೆ. ಓಕೆನಾ. ಸೊ ನಿಮಗೆ ಹಾಶ್ ಏನು ಅನ್ಸೋದಿಲ್ಲ, ಮೈಲ್ಡ್ ಆಗಿ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ. ಒಂದು ರೀತಿ ನಿಮಗೆ ತುಂಬಾ ಸ್ಮೂತ್ ಟೆಕ್ಸ್ಚರ್ನ ಕೊಡುತ್ತೆ. ಯಾರೆಲ್ಲ ಬಿಗಿನರ್ಸ್ ಇರ್ತೀರಲ್ವಾ, ಅಂದರೆ ಇವಾಗ ಯಾರೆಲ್ಲ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ ಅವರಿಗೆ ಇದು ಸೂಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ ಬ್ರ್ಯಾಂಡ್ ಅವ್ರು ಹೇಳಿದ್ದಾರೆ ಈ ಒಂದು ಸೀರಮ್ ಎಲ್ಲ ಸ್ಕಿನ್ ಟೈಪ್ವರೆಗೂ ಸೂಟ್ ಆಗುತ್ತೆ, ಎಲ್ಲರೂ ಕೂಡ ಯೂಸ್ ಮಾಡ್ಬೋದು ಅಂತ ಹೇಳಿ. ಬಟ್ ಇದರಲ್ಲಿ ವಿಟಮಿನ್ ಸಿ ಇದೆ. ಓಕೆನಾ. ಸೊ ಹಾಗಾಗಿ ಎಲ್ಲ ಸ್ಕಿನ್ ಟೈಪ್ವರೆಗೂ ಕೂಡ ಸೂಟ್ ಆಗೋದಿಲ್ಲ. ನಿಮ್ಮ ಸ್ಕಿನ್ ಏನಾದರೂ ಡ್ರೈ ಸೆನ್ಸಿಟಿವ್ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಮಾತ್ರ ಈ ಒಂದು ಸೀರಮ್ ನೀವು ಯೂಸ್ ಮಾಡ್ಬೋದು. ಅದರ್ವೈಸ್ ಬೇರೆ ಯಾರ ಸ್ಕಿನ್ ಟೈಪ್ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಸೂಟ್ ಆಗೋದಿಲ್ಲ ಆಯಿತಾ. ಆ್ಯಂಡ್ ಓವರಲ್ ಆಗಿ ಎಷ್ಟು ರೇಟಿಂಗ್ ಕೊಡ್ಬೋದು ಈ ಒಂದು ಸೀರಮ್ಗೆ ಅಂತ ಹೇಳಿದ್ರೆ ಸೊ ಗುಡ್ ಅಂತ ಕೊಡ್ಬೋದು ಅಷ್ಟೇ. ಓಕೆನಾ. ಈ ಕಡೆ ನಿಮಗೆ ವೆರಿ ಗುಡ್ ಅಲ್ಲ ಬ್ಯಾಡು ಅಲ್ಲ, ಜಸ್ಟ್ ಗುಡ್ ಆಗಿ ಕೊಡ್ಬೋದು. ಆಲ್ರೆಡಿ ಡ್ರೈ ಸೆನ್ಸಿಟಿವ್ ಸ್ಕಿನ್ ಅವ್ರು ಯಾರಾದರೂ ನೀವು ಆಲ್ರೆಡಿ ನೀವೇನಾದ್ರು ಯೂಸ್ ಮಾಡ್ತಾ ಇದ್ದೀರಾ ಬೇರೆ ಯಾವ್ದಾದ್ರು ಸೀರಮ್ನ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಟೈಪ್ಗೆ ನೋಡಿಕೊಂಡು ಸೊ ನೀವು ಅದನ್ನು ಯೂಸ್ ಮಾಡ್ಬೋದು. ಬಿಕಾಸ್ ಅದು ಎಕ್ಸಲೆಂಟ್ ಆಗಿರುತ್ತೆ. ಓಕೆನಾ. ಅಂದರೆ ನಿಮ್ಮ ಸ್ಕಿನ್ ಟೈಪ್ಗೆ ಅಂತಲೇ ಎಕ್ಸಲೆಂಟ್ ಆಗಿರುತ್ತೆ. ಆ್ಯಂಡ್ ನೀನು ಎನ್ರಿಚ್ಡ್ ಆಗಿ ನಿಮಗೆ ಇಂಗ್ರೀಡಿಯೆಂಟ್ಸ್ಗಳೆಲ್ಲದು ಕೂಡ ಇರುತ್ತೆ. ಈ ಇದಕ್ಕೆ ಕಂಪೇರ್ ಮಾಡಿದ್ರೆ ನೀವು ಅದನ್ನು ಯೂಸ್ ಮಾಡ್ಬೋದು. ಬಟ್ ಈಗ ಬಿಗಿನರ್ಸ್ ಇರ್ತೀರಾ, ಸೊ ನಾವು ನೋಡ್ಕೊಂಡು ಏನಾದ್ರು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ಯೂಸ್ ಮಾಡ್ಬೋದು. ಓಕೆನಾ. ಓನ್ಲಿ ನಿಮ್ದೇನಾದ್ರು ಡ್ರೈ ಸೆನ್ಸಿಟಿವ್ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ಯೂಸ್ ಮಾಡ್ಬೋದು. ಸೊ ಇದು ಗುಡ್ ಅಷ್ಟೇ, ಸರಿನಾ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ನಾನು ಮಾಯ್ಶ್ಚರೈಸರ್, ಫೇಸ್ ವಾಶ್ ಮತ್ತು ಸೀರಮ್ ಬಗ್ಗೆ ರಿವ್ಯೂನ ಕೊಟ್ಟಿದ್ದೀನಿ. ಸೊ ಇದನ್ನು ನಾನು ಓನ್ ಆಗಿ ಹೇಳ್ತಾ ಇಲ್ಲ, ಅಗೇನ್ ಹೇಳ್ತಾ ಇದ್ದೀನಿ. ಸೊ ನಾನು ಡಾಕ್ಟರ್ ಹತ್ರ ಕೇಳಿಕೊಂಡು ಅವ್ರು ಏನು ಹೇಳಿದ್ದಾರೆ ಸೊ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿರೋಂಥದ್ದು. ಆ್ಯಂಡ್ ಆಲ್ರೆಡಿ ಈಗ ಯಾರೆಲ್ಲ ಈ ಒಂದು ಫೇಸ್ ವಾಶ್, ಸೀರಮ್ ಮತ್ತು ಮಾಯ್ಶ್ಚರೈಸರ್ನ ಯಾರೆಲ್ಲ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ನೀವು ಕರೆಕ್ಟಾಗಿ ಚೂಸ್ ಮಾಡಿದ್ದೀರಾ ಇಲ್ಲ ಅಂತ ಹೇಳಿ ನಿಮಗೇ ಗೊತ್ತಾಗುತ್ತೆ. ಓಕೆನಾ. ಸೊ ಏನಾರ
ಇದ್ರು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸಾಕಷ್ಟು ಜನರಿಗೂ ಕೂಡ ಹೆಲ್ಪ್ ಆಗುತ್ತೆ ನೀವು ಕರೆಕ್ಟಾಗಿ ಚೂಸ್ ಮಾಡಿದ್ದೀರಾ ಇಲ್ಲ ಅಂತ ಹೇಳಿ. ಸೊ ಓವರಾಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಈ ಒಂದು ಬ್ರ್ಯಾಂಡಲ್ಲಿ ಮೇನ್ ಆಗಿ ಫೇಸ್ ವಾಶ್ ಇದೆ ಅಲ್ವಾ, ಸಿಂಪಲ್ ರಿಫ್ರೆಶಿಂಗ್ ಫೇಸ್ ವಾಶು ಮತ್ತು ಸಿಂಪಲ್ ಮಾಯ್ಶ್ಚರೈಸಿಂಗ್ ಫೇಸ್ ವಾಶ್ ಇದೆಯಲ್ಲ, ಸೊ ಅದು ಬೆಸ್ಟ್ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ರಿಫ್ರೆಶಿಂಗ್ ಫೇಸ್ ವಾಶ್ ಇದೆಯಲ್ಲ, ಸೊ ಅದು ಎಕ್ಸಲೆಂಟ್ ಆಗಿದೆ. ಸೊ ನೀವು ಅದನ್ನು ಯೂಸ್ ಮಾಡ್ಬೋದು. ಸೊ ನಿಮ್ದೇನಾದರೂ ನಾರ್ಮಲ್ ಡ್ರೈ ಮತ್ತು ಸೆನ್ಸಿಟಿವ್ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಯೂಸ್ ಮಾಡ್ಬೋದು. ಸೊ ಅದು ತುಂಬಾ ಎಕ್ಸಲೆಂಟ್ ಆಗಿದೆ. ಅಪಾರ್ಟ್ ಫ್ರಮ್ ಬೇರೆದೆಲ್ಲನೂ ನೋಡಿದ್ರೆ ನಾನು ಆಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಅದು ಗುಡ್ಡೋ ಬ್ಯಾಡೋ ವೆರಿ ಬ್ಯಾಡೋ ಅಂತ ಹೇಳಿ ತಿಳಿಸ್ಕೊಟ್ಟಿನಿ. ಅದು ನಿಮ್ಮ ವಿಶ್ಯು. ಸೊ ನೀವು ಯೂಸ್ ಮಾಡ್ಬೋದೋ ಬೇಡ ಅಂತ ಹೇಳಿ ನೀವೇ ಡಿಸೈಡ್ ಮಾಡಿ, ಓಕೆನಾ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಆ್ಯಂಡ್ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಏನಾದರೂ ನಿಮಗೆ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಿಮ್ಮ ಸ್ಕಿನ್ ಟೈಪ್ಗೆ ಯಾವುದು ಬೆಸ್ಟ್ ಇರುತ್ತೆ ಅದನ್ನು ಚೂಸ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ರೆಡಿ ನಾನು ಒಂದಷ್ಟು ಕೂಡ ಮಾಯ್ಶ್ಚರೈಸರ್, ಫೇಸ್ ವಾಶ್ ಮತ್ತು ಸನ್ಸ್ಕ್ರೀನ್ಗಳ ಬಗ್ಗೆ, ಸೀರಮ್ಗಳ ಬಗ್ಗೆ ಆಲ್ರೆಡಿ ವಿಡಿಯೋ ಕೂಡ ಮಾಡಿದ್ದೀನಿ. ಸೊ ಅದರಿಂದ ಲಿಂಕ್ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅಥವಾ ನೀವು ನನ್ನ ಚಾನೆಲ್ ಓಪನ್ ಮಾಡಿದ್ರೆ ಪ್ಲೇ ಲಿಸ್ಟಲ್ಲೂ ಕೂಡ ನಿಮಗೆ ಸಿಗುತ್ತೆ. ಸಪ್ರೇಟಾಗಿ ಸೆಗ್ರಿಗೇಟ್ ಮಾಡಿ ಹಾಕಿದ್ದೀನಿ. ನಿಮ್ಗೆ ಅಲ್ಲಿ ಒಂದಷ್ಟು ವಿಡಿಯೋಸ್ಗಳು ನಿಮಗೆ ರೆಫರೆನ್ಸ್ ಆಗು ಕೂಡ ಸಿಗುತ್ತೆ. ಸೊ ಡಾಕ್ಟರ್ ಏನು ಹೇಳಿದರೆ ನಾನು ಅದನ್ನೇ ತೋರಿಸಿರೋವಂಥದ್ದು. ಸೊ ಓನ್ ಆಗಿ ಯಾವುದೋ ವೆಬ್ಸೈಟ್ ನೋಡಿಕೊಂಡು ಅಥವಾ ಏನೋ ಬೇರೆ ಯಾರೋ ಹೇಳಿದ್ದನ್ನು ಕೇಳಿಬಿಟ್ಟು ನಾನು ಮಾಡಿಲ್ಲ. ಸೊ ಡಾಕ್ಟರ್ ಏನು ಹೇಳಿದ್ದಾರೆ ಅದನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡೋವಂಥದ್ದು. ಸೊ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಅಥವಾ ನಿಮ್ಗೆ ಇನ್ನೂ ಡೌಟ್ ಇತ್ತು ಅಂತ ಹೇಳಿದ್ರೆ ಬೆಸ್ಟ್ ಅಂತ ಹೇಳಿದ್ರೆ ನೀವು ಡರ್ಮಟಾಲಜಿಸ್ಟ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ. ಅಂದರೆ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ. ಅವ್ರು ನಿಮ್ಮ ಫೇಸ್ ಓವರ್ ಆಲ್ ನಿಮ್ಮ ಫೇಸ್ನ ನೀಟಾಗಿ ಅವರೇ ಅಬ್ಸರ್ವ್ ಮಾಡ್ತಾರೆ, ಎಕ್ಸಾಮೈನ್ ಮಾಡ್ತಾರೆ. ಅವ್ರು ನಿಮ್ಗೆ ಯಾವ್ದು ಬೆಸ್ಟ್ ಇರುತ್ತೆ ಅದನ್ನು ತಿಳಿಸ್ಕೊಡ್ತಾರೆ, ಓಕೆನಾ. ಅದನ್ನು ಬಿಟ್ಟು ಬೇರೆಯವ್ರು ಯಾರೋ ಹೇಳಿದ್ದು ನನಗೂ ಸೂಟ್ ಆಗುತ್ತೆ ನೀವು ಯೂಸ್ ಮಾಡಿ ಅಂತ ಹೇಳಿರ್ತಾರೆ. ಅವ್ರ ಸ್ಕಿನ್ಗೆ ಅದು ಸೂಟ್ ಆಗ್ಬೋದು, ಬಟ್ ನಿಮ್ಮ ಸ್ಕಿನ್ಗೆ ಅದು ಸೂಟಬಲ್ ಆಗದೇನೆ ಕೂಡ ಇರ್ಬೋದು ಅಲ್ವಾ. ಸೊ ಹಾಗಾಗಿ ನೋಡ್ಕೊಂಡು ಯೂಸ್ ಮಾಡಿ, ನಿಮ್ಮ ಸ್ಕಿನ್ನ ನೀವೇ ಹಾಳು ಮಾಡ್ಕೋಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.